ತಿಂಗಳು ಕಳೀತಾ ಇದ್ರೂ ಸಿಕ್ಕಿಲ್ಲ ಆಪರೇಷನ್ ಥಿಯೇಟರ್ಗೆ ಮುಕ್ತಿ. ಆಪರೇಷನ್ ಥಿಯೇಟರ್ ಇಲ್ಲದೆ ಪರದಾಡುತ್ತಿದ್ದಾರೆ ರೋಗಿಗಳು. ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂ ರೆಡಿಯಾಗಿಲ್ಲ ಆಪರೇಷನ್ ಥಿಯೇಟರ್. ಬೆಂಗಳೂರು ಹೊರವಲಯ ಆನೇಕಲ್ ಸರ್ಕಾರಿ ಆಸ್ಪತ್ರೆ 100 ಹಾಸಿಗೆಗಳುಳ್ಳ ಆನೇಕಲ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರದಾಡುತ್ತಿರುವ ರೋಗಿಗಳು. ಆಪರೇಷನ್ ಥಿಯೇಟರ್ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವ ಗರ್ಭಿಣಿಯರು, ಶಸ್ತ್ರಚಿಕಿತ್ಸೆಯ ರೋಗಿಗಳು. ಬರೀ ನಾರ್ಮಲ್ ಡೆಲಿವರಿಗಷ್ಟೇ ಇಲ್ಲಿ ಅವಕಾಶ. ಸಿಜರಿಯನ್ ಮಾಡಬೇಕಾದ್ರೆ ವಾಣಿ ವಿಲಾಸ್ಗೆ ಕಳಿಸ್ತಾ ಇದ್ದಾರೆ ಆಸ್ಪತ್ರೆ ವೈದ್ಯರು. ತುಂಬಾ ಸೀರಿಯಸ್ ಇರುವಂತಹ ಗರ್ಭಿಣಿಯರು ಈ ಆಸ್ಪತ್ರೆಗೆ ಬಂದ್ರೆ ಸಿಕ್ಕಲ್ಲ ಚಿಕಿತ್ಸೆ. ಶಸ್ತ್ರಚಿಕಿತ್ಸೆಗೆಂದು ಈ ಆಸ್ಪತ್ರೆಗೆ ಬಂದ ರೋಗಿಗಳನ್ನ ದೂರದ ಬೆಂಗಳೂರಿಗೆ ಕಳುಹಿಸುತ್ತಿರುವ ವೈದ್ಯರು ಕಳೆದ ತಿಂಗಳ 14ನೇ ತಾರೀಕಿನಂದು ಆಸ್ಪತ್ರೆಯಲ್ಲಿ ನಡೆದಿದ್ದ ಅಗ್ನಿ ಅವಘಡ ಸಂಭವಿಸಿತ್ತು. ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಮೆಷಿನರಿಗಳು, ಬೆಡ್ಗಳು ಸೇರಿ ಹಲವು ಉಪಕರಣಗಳು ಬೆಂಕಿಗಾಹುತಿಯಾಗಿದ್ವು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ. ಇನ್ನು ಘಟನೆ ನಡೆದು ತಿಂಗಳು ಕಳೀತಾ ಬಂದರೂ ಕೂಡ ಆಪರೇಷನ್ ಥಿಯೇಟರ್ ಇನ್ನೂ ಕೂಡ ರೆಡಿಯಾಗಿಲ್ಲ. ಬಡ ಜನ, ಕೂಲಿ ಕಾರ್ಮಿಕರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಬಂದ ರೋಗಿಗಳಿಗೆ ಆಪರೇಷನ್ ಥಿಯೇಟರ್ ವ್ಯವಸ್ಥೆನೇ ಇಲ್ಲ. ಇನ್ನು ಹಳ್ಳಿ ಜನರಿಗೆ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಹೋಗೋಕೆ ತಿಳುವಳಿಕೆ ಕೂಡ ಇಲ್ಲ. ಗರ್ಭಿಣಿಯರು, ಮೂಳೆ ಶಸ್ತ್ರಚಿಕಿತ್ಸೆ, ಕಣ್ಣು ಹೀಗೆ ಇತ್ಯಾದಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇರುವಂಥದ್ದು. ನಿತ್ಯ ಆಸ್ಪತ್ರೆಗೆ ಬಂದು ಅಲೆದಾಡುತ್ತಿರುವ ರೋಗಿಗಳು. ಗರ್ಭಿಣಿ ಸ್ತ್ರೀಯರನ್ನ ಅಡ್ಮಿಟ್ ಮಾಡ್ಕೋತಾರೆ. ನಾರ್ಮಲ್ ಡೆಲಿವರಿ ಆಗದೇ ಇದ್ದಾಗ ರಾತ್ರೋರಾತ್ರಿ ಬೇರೆ ಆಸ್ಪತ್ರೆಗೆ ಹೋಗಿ ಅಂತಾರೆ. ಬೆಂಗಳೂರಿನ ವಿವಿಧ ಆಸ್ಪತ್ರೆಗೆ ಹೋಗುವಂತೆ ಹೇಳ್ತಾರೆ. ಕೊನೆ ಸಮಯದಲ್ಲಿ ಬೇರೆ ಆಸ್ಪತ್ರೆಗೆ ಹೋಗಿ ಅಂದ್ರೆ ಹೇಗೆ? ರೋಗಿಗಳ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು? ಹಣ ಇದ್ದವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಬಡವರು, ಕೂಲಿ ಕಾರ್ಮಿಕರಿಗೆ ಎದುರಾದ ಸಮಸ್ಯೆ. ಇಲಾಖೆಯಿಂದ ಅನುದಾನಕ್ಕೆ ಕಾಯುತ್ತಿರುವ ಅಧಿಕಾರಿಗಳು. ಅಂದರೆ 3 ವಾರ ಆಗ್ತಾ ಬಂತು. ಅದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ಇಮಿಡಿಯೇಟಾಗಿ ಗಮನಕ್ಕೆ ತಂದಿದ್ದೀವಿ. ಅವರು ಎಲ್ಲ ಭೇಟಿ ಕೊಟ್ಬಿಟ್ಟು ಏನೇನು ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಶಾಸಕರು ಸಹ ಬಂದಿದ್ದಾರೆ. ಬಂದು ಯಾವ್ಯಾವ ಥರ ಏನೇನು ಕರೆಕ್ಟಿವ್ ಮೆಜರ್ಸ್ ತೊಗೋಬೇಕಂತ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ಕಾರ್ಯೋನ್ಮುಖ ಆಗಿದ್ದೀವಿ. ಸದ್ಯಕ್ಕೆ ಸಿವಿಲ್ ವರ್ಕ್ಸ್ ಏನಿತ್ತು ಅದನ್ನು ಸುಮಾರು ಬಹುಪಾಲೆಲ್ಲ ಸುಮಾರು ಮಾಡಿಸಿದ್ದೀವಿ. ಸೊ ಎಲೆಕ್ಟ್ರಿಸಿಟಿದು ಕರೆಂಟ್ ವರ್ಕು ಸ್ವಲ್ಪ ಬಾಕಿ ಇದೆ. ಅದನ್ನೇನೆಂದರೆ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟೇ ಬಂದು ಮಾಡಬೇಕು. ಅದನ್ನು ನಾವು ಗಮನಕ್ಕೆ ತಂದಿದ್ದೀವಿ. DHO ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಕಮಿಷನರ್ ಸಾಹೇಬ್ರ ಗಮನಕ್ಕೂ ಹೋಗಿದೆ ಇದು. ಈಗ ಅವರು ಅದನ್ನು ಅದಕ್ಕೆ ಸಂಬಂಧಪಟ್ಟ ಇವ್ರನ್ನ ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್ನ ಇಂಜಿನಿಯರಿಂಗ್ ಸೆಕ್ಷನಿಂದ ಕಳಿಸ್ಬಿಟ್ಟು ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸದ್ಯದಲ್ಲೆಲ್ಲ ರೆಡಿ ಆಗುತ್ತೆ. ಅದೇನು ಅಂತಂದರೆ OT ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿಂದ ಕಲ್ಚರ್ಸ್ ತೆಗಿಬೇಕು ನಾವು. ಕಲ್ಚರ್ಸು 2 ರಿಂದ 3 ಕಲ್ಚರು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಬರಬೇಕು. ಅದು ಒಂದೊಂದು ಕಲ್ಚರು 8 ದಿನ 10 ದಿನ ಗ್ಯಾಪಲ್ಲಿ ತೆಗಿಬೇಕು. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತಾಯಿದ್ದೀವಿ. ಸೊ ಅದು ನೆಗೆಟಿವ್ ಬಂದ ಮೇಲೆ ನಾವು OT ಸ್ಟಾರ್ಟ್ ಮಾಡ್ತೀವಿ. ಸದ್ಯಕ್ಕೆ ಈ ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಏನು ಮಾಡ್ತಿದ್ದಾರೆ? ಕೊನೆ ಮೂಮೆಂಟ್ ಅಂತ ಪೇಷಂಟ್ ಇಟ್ಕೊಳ್ತಾರೆ. ಇಲ್ಲ ಮಾಡ್ತಾರೆ ಅಂತ ಪೇಷಂಟ್ ನಾರ್ಮಲ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಗೈನಕಾಲಜಿಸ್ಟ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ. ನಾರ್ಮಲ್ ಎಲ್ಲ ನೀಟಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅನಿವಾರ್ಯ ಆಗೋಂಥದ್ದನ್ನು ನಾವು ಯಾವುದು ಪ್ರೈವೇಟಿಗೆ ಕಳಿಸಲ್ಲ. ನಾವು ಯಾವಾಗಲೂ ಕಳಿಸೋದು ವಾಣಿ ವಿಲಾಸ್ ಆಸ್ಪತ್ರೆಗೆ ಕಳಿಸೋದು. ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲು, ಮೇಜರ್ ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜ್ ಅಟ್ಯಾಚ್ಡ್ ಹಾಸ್ಪಿಟ್ಲ್ ಇರೋದು ವಾಣಿ ವಿಲಾಸ್ ಅಥವಾ ವಿಕ್ಟೋರಿಯಾಗೆ ಕಳಿಸ್ತೀವಿ. ಸೊ ನಾವು ಪ್ರೈವೇಟ್ಗೆ ಯಾವುದಕ್ಕೂ ಪ್ರಿಫರ್ ಮಾಡಲ್ಲ. ಅಲ್ಲ, ಈ ತುಂಬ ಸೀರಿಯಸ್ ಇರೋ ಪೇಷಂಟ್ಗಳನ್ನ ವಾಣಿ ವಿಲಾಸ್ ಹೋಗುವವರೆಗೂ ಕೂಡ ಆಗದಿರೋಂಥ ಪೇಷಂಟ್ಗಳನ್ನ ಇಲ್ಲೇ ಎಲ್ಲ ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲನ್ನು ಮಾತಾಡಿ ಅಲ್ಲೇ ಮಾಡಿಸ್ಬೋದು. ಸರ್, ಅದು ಈಗ ಕ್ಯಾಂಪ್ಸು ನಡೀತಾ ಇದೆ. ಕ್ಯಾಂಪ್ಸು ನಡೆಯೋದಕ್ಕೆ ಬೇರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲನ್ನ ಗುರುತಿಸಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಸೊ ಕ್ಯಾಂಪ್ಸ್ ಎಲ್ಲ ಅಲ್ಲೇ ನಡಿಬೇಕು ಅಂತ ಅದಕ್ಕೊಂದು ಏರ್ಪಾಡು ಆಗುತ್ತೆ. ಸದ್ಯದಲ್ಲೇ ಕ್ಯಾಂಪ್ಸು ಮತ್ತೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ಬುಧವಾರ ಕ್ಯಾಂಪ್ ನಡೀತಾ ಇರುತ್ತೆ. ಸಂತಾನನ ಶಸ್ತ್ರಚಿಕಿತ್ಸೆ ಅಂತಾರೆ ಅದಕ್ಕೆ. ಆ ಶಿಬಿರಗಳೇನು ನಡೆಯುತ್ತೆ. ಸೊ ಅದನ್ನು 2 ವಾರ ನಡೆದಿರಲಿಲ್ಲ. ಈಗ ನೆಕ್ಸ್ಟ್ ಇದರಿಂದ ಇಲ್ಲೇ ನಡೆಸಬೇಕು ಅಂತೇಳಿ ಒಂದು MOU ಮಾಡಿಕೊಂಡು ಪ್ರೈವೇಟ್ ಆಸ್ಪತ್ರೆಯವರು ಗೌರ್ಮೆಂಟ್ ಜಿಲ್ಲಾ ಮಟ್ಟದಲ್ಲಿ MOU ಮಾಡಿಕೊಂಡು ಅದು ಸ್ಟಾರ್ಟ್ ಆಗುತ್ತೆ. ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಸದ್ಯ ಕ್ಯಾಂಪ್ಗೇನು ತೊಂದರೆ ಆಗಲ್ಲ. ಆಪರೇಷನ್ ಥಿಯೇಟರ್ ಎಷ್ಟು ದಿನಗಳೊಳಗೆ ಕ್ಲಿಯರ್ ಆಗ್ಬೋದು? ನಾವು ಅದು ಅದೇ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕು. ಆಪ್ರೇಷನ್ಸ್ ಅಂದರೆ ಅದು ಅದೇ ಹೇಳಿದ್ನಲ್ಲ, ಕಲ್ಚರ್ ಅಂತ ನಾವು ಇಲ್ಲಿಂದ ಒಂದು ಟೇಬಲಿಂದ ಬೇರೆ ಬೇರೆ ಭಾಗದಿಂದ ಆಪ್ರೇಷನ್ ಮಾಡೋ ಜಾಗದಿಂದ ಸುಮಾರು ಕಡೆಯಿಂದ ಕಲ್ಚರ್ ಕಳಿಸ್ಬೇಕಾಗತ್ತೆ. ಕಲ್ಚರು ಅದೆಲ್ಲ ನೆಗೆಟಿವ್ ಬರಬೇಕು. ಸೊ ಅದು ಒಂದು ಪ್ರೊಸೀಜರ್ ಇದೆ. ಇಷ್ಟಿಷ್ಟು ದಿನ ಗ್ಯಾಪಲ್ಲಿ 3 ಕಲ್ಚರ್ ತೆಗೆದು ಕಳಿಸ್ಬೇಕು ಅಂತ ಒಂದಿದೆ.
ಸೊ ಅದ್ರ ಪ್ರಕಾರ ಅದೆಲ್ಲ ನೆಗೆಟಿವ್ ಬಂದಮೇಲೆ ಇಮಿಡಿಯೇಟಾಗಿ ನಾವು ಎಷ್ಟು ಸಾಧ್ಯ ಎಷ್ಟು ಶೀಘ್ರವಾಗಿ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಎಲ್ಲ ಕ್ರಮವನ್ನು ತೆಗೆದುಕೊತಾ ಇದ್ದೀವಿ. ಸರ್ಕಾರದಿಂದ ದುರಸ್ತಿ ಕಾರ್ಯಕ್ಕೆ ಇದುವರೆಗೂ ಕೂಡ ಬಾರದ ಅನುದಾನ, ಸಂಘ ಸಂಸ್ಥೆಗಳ CSR ಫಂಡ್ ನಿರೀಕ್ಷೆಯಲ್ಲಿ ಅಧಿಕಾರಿಗಳ ಕಾಲಹರಣ, ತಲೆಕೆಡಿಸಿಕೊಳ್ಳದ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಇದರಿಂದ ರೋಗಿಗಳಿಗೆ ನಿತ್ಯ ನರಕ ಯಾತನೆ ಆಗ್ತಾ ಇದೆ. ಆದಷ್ಟು ಬೇಗ ಆಪರೇಷನ್ ಥಿಯೇಟರ್ ಸರಿಪಡಿಸುವಂತೆ ರೋಗಿಗಳು ಕೂಡ ಮನವಿ ಮಾಡಿದ್ದಾರೆ. ಈಗ ನಿಮ್ಮ ಸೊಸೆನ ಇಲ್ಲಿ ಹೆರಿಗೆ ಕರ್ಕೊಂಡ್ಬಂದಿದ್ದೀರಾ? ಕರ್ಕೊಂಡ್ಬಂದ್ರು ಡಾಕ್ಟ್ರು. ಇಲ್ಲಿ ಆಪ್ರೇಷನ್ ಇಲ್ಲ, ಇವಾಗ ಬೇರೆ ಕಡೆ ಹೋಗಿ ಬರೆದು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಗೊತ್ತಿಲ್ಲ. ರಜೆಗಳು ಕೆಲಸಕ್ಕೆ ಹೋಗ್ತೀರಿ, ರಜೆಗಳು ಕೊಡಲ್ಲ. ಬೇರೆ ಕಡೆ ಹೋಗೋಕ್ಕೆ ನಮ್ಗೆ ಸೌಕರ್ಯ ಇಲ್ಲ ಸರ್. ನಾವು ಕೂಲಿ ಮಾಡಿದ್ರು ಉಂಟು, ಇಲ್ಲಾಂದರೆ ಇಲ್ಲ ಸರ್. ನಮ್ಮ ದುಡಿಮೆ 10,000 ಬರುತ್ತೆ. ನಮ್ಗೆ ರೇಷನು ಕಾಯಿಲೆಗಳು ತೋರಿಸ್ಕೊಳ್ಳೋಕ್ಕೆ ನಮಗಂತಲೇ ಅಲ್ಲ ಸರ್, ಬರೋ ಪೇಷಂಟ್ಗಳಿಗೆಲ್ಲ ಹಂಗೆ ಹೇಳ್ತಾ ಇದ್ದಾರೆ. ಒಂದು ಪೇಷಂಟು ಡಿಲಿವರಿನೇ ಮಾಡಿಲ್ಲ, ಮಲ್ಕೊಳ್ರಿ ನೋಡ್ತೀವಿ ಅಂತಾರೆ. ಅರ್ಧ ರಾತ್ರಿಯಲ್ಲಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರು ಸರ್. ಮೊನ್ನೆ ನೈಟು ಸರ್. ಅವರು ಬಂದು 1 ವಾರ ಆಗಿತ್ತಂತೆ. ಮಾಡ್ತೀವಿ ಇರ್ರಿ ಅಂತ ಇದ್ರು. ಆಮೇಲೆ ಆಗಲ್ಲ ಅಂದ್ರಂತೆ, ಕರ್ಕೊಂಡು ಬೇರೆ ಕಡೆ ಹೋದ್ರು ಸರ್. ಯಾರು ಜವಾಬ್ದಾರು ಸರ್? ಯಾರು ಜವಾಬ್ದಾರು ಅಂತ ನಾವೇನು ಹೇಳೋದು ಸರ್? ನಾವು ಕೇಳಿದ್ರೆ ಇರ್ರಿ ಮಾಡ್ತೀವಿ ಅಂತಾರೆ. ಸರಿಯಾಗಿ ನೋಡೋದಿಲ್ಲ, ಏನೂ ಇಲ್ಲ ಇಲ್ಲ ಅಂತ ಹೇಳ್ತವ್ರೆ ಸರ್. ಎಲ್ಲಾಗುತ್ತೆ ಸರ್? ನಮ್ಗೆ ಹೋಗೋಕೆ ಗೊತ್ತಾಗಬೇಕಲ್ಲ ಸರ್. ನಾವು ಹೋಗಿ ಬೆಂಗಳೂರಲ್ಲಿ ನಾವು ಎಲ್ಲೂ ಹೋಗಿ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಮ್ಗೆ ಕಷ್ಟ ಇದೆ. ನಾವೇನು ಕೇಳ್ತೀವಿ ಅಂದರೆ, ನಮ್ಮಂಥ ಬಡವರು ಬಗ್ಗರು ಬರ್ತೀವಿ, ಎಲ್ಲ ಒಳ್ಳೇದು ಮಾಡಲಿ, ಒಳ್ಳೆ ಪೇಷಂಟ್ಗಳು ನೋಡಬೇಕು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಡೆಲಿವರಿ ಮಾಡಬೇಕು, ಆಪ್ರೇಷನ್ ಅಂತ ಇರ್ತದೆ ಅದು ಮಾಡಬೇಕು. ಇಲ್ಲ ಸರ್. ಹೌದು 3 ತಿಂಗಳು ಬಿಟ್ಕೊಂಡು ಬಂದ್ರಿ ಮಾಡ್ತೀವಿ ಅಂತಾರೆ. 3 ತಿಂಗಳವರೆಗೂ ನಾವು ಇಲ್ಲಿದ್ದು ತಿರುಗಿ ಮತ್ತೆ ಬಂದು ತಿರುಗಿ ರಜಾ ನಮ್ಮ ಕಂಪ್ನಿಗಳ ಕೆಲಸಕ್ಕೆ ರಜಾ ಕೊಡಲ್ಲ. ನಾವು ರಜಾ ಹಾಕ್ಕೊಂಡು ಕೆಲಸಕ್ಕೆ ಹೋದರೆ ತಿರುಗಿ ಮತ್ತೆ ನಮ್ಗೆ ಕೆಲಸ ಸಿಕ್ಕಲ್ಲ. ಮನೇಲಿ ಸಂಸಾರ ಕಷ್ಟ ಆಗುತ್ತೆ ಸರ್. ನಿಮ್ಮ ಹೆಸರಮ್ಮ? ನಂಜಮ್ಮ ಅಂತ ಸರ್. ಕುಡಿಸ್ಬಿಟ್ರೆ ಪಾಪ ಕಾಯಿಲೆ ಮನುಷ್ಯರು ಅಲ್ಲಿ ಟೇಬಲ್ ಮೇಲೆ ಒಬ್ಬರು ಮಲಗಿದ್ದಾರೆ. ಅವ್ರಿಗೆ ದಿಕ್ಕಿಲ್ಲ, ಹಿಂದಿಯವರು. ಅವ್ರು ನೋಡೋರು ಸಿಟಿ ಕೊಡೋಕ್ಕೂ ಆಗಲ್ಲ. ಈ ಥರ ನಡೀತದೆ. ಇನ್ನು ಮುಂದೆ ಈ ಡಾಕ್ಟ್ರು ಆಪರೇಷನ್ ಥಿಯೇಟ್ರು ಏನಾಗಿದೆ ಅಂತ ಅವ್ರು ಹೇಳಿಲ್ಲ. ತೊಂದರೆ ಆಗಿದೆ, ಬೇರೆ ಕಡೆ ಹೋಗಿ ಬೆಂಕಿ ಏನೋ ಬಿದ್ದಿದೆ ಅಂತ ಇವಾಗ ಗೊತ್ತಾಯಿತು. ಅಲ್ಲಿ ಹೇಳಿದೆ ನಮ್ಗೆ ಆಪರೇಷನ್ನು ಇಲ್ಲೇ ಮಾಡ್ತಾ ಇಲ್ಲ, ಬೇರೆ ಕಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆನೇಕಲ್ಲಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಬಡವರು ಬಗ್ಗರು ಜಾಸ್ತಿ ಜನ ಇದ್ದಾರೆ ಏರಿಯಾದಲ್ಲಿ, ಬಾರ್ಡರ್ ಏರಿಯಾ. ಇದಕ್ಕೆ ಸಂಬಂಧಪಟ್ಟಂಥ MLA ಸಾಹೇಬ್ರೇ ಆಗಲಿ, ಈ ಸರ್ಕಾರ ಅಧಿಕಾರಿಗಳೇ ಆಗಲಿ, ಇದನ್ನ ಚಂದ ಕ್ರಮ ತಗೊಂಡು ಬಾರ್ಡರ್ ಏರಿಯಾ ಇರೋದ್ರಿಂದ ಇಲ್ಲಿ ಎಲ್ಲ ಸೌಲಭ್ಯ ಒದಗಿಸಿಕೊಡ್ಬೇಕಂತ ಬಡವ್ರ ಬಗ್ಗರಿಗೆ ಅನುಕೂಲ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ದುಡ್ಡಿರೋರು ಹೋಗ್ತಾರೆ, ಬಡವರು ಇಲ್ಲಿ ಆನೇಕಲ್ ಬಿಟ್ಟರೆ ಹೊಸೂರ್ಗೆ ಹೋಗೋಕ್ಕಾಗಲ್ಲ, ಈ ಕಡೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ಆನೇಕಲ್ ಹತ್ರ. ನೀವು ಹಳ್ಳಿಯಿಂದ ಬಂದಿದ್ದೀರಾ? ನಾವು ಹಳ್ಳಿಯಿಂದ ಬಂದಿದ್ದೀವಿ, ಬಾರ್ಡರ್ ಏರಿಯಾನೇ ಹಳ್ಳಿಯಿಂದ ಬಂದಿರೋದು. ಇಲ್ಲಿ ನನಗಿನ್ನ ಹೆಚ್ಚು ಬಡವರು ಬಗ್ಗಿರವ್ರೆ, ಏನು ತಿಳಿತಿದ್ದಂಥವ್ರವ್ರೆ. ಅವರು ಆನೇಕಲ್ ಮಕ ನೋಡ್ತಿದ್ದಂತಾರೆ. ಅವ್ರು ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ? ಈ ಡಾಕ್ಟರ್ ಸಿಬ್ಬಂದಿನೇ ಆಗಲಿ, ಇಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಈ ಹಾಸ್ಪಿಟ್ಲ್ ಕಡೆ ನೋಡ್ತಾರೆ. ಅವರು ನೋಡಲ್ಲ. ಇದೇನು ಬೇಕು ರಾಜಕೀಯ? ಈಗ 1 ತಿಂಗಳಿಂದ ಯಾವ್ದು ಆಪರೇಷನ್ ಮಾಡ್ತಿಲ್ಲ ಇಲ್ಲಿ. ಆಗಿಲ್ಲ ಅಂದ್ರೆ ಏನ್ ಸರ್ ಬೇಕು? ಈ ಆನೇಕಲ್ ತಾಲೂಕು ಜನ ಎಲ್ಲಿಗೆ ಹೋಗ್ಬೇಕು? ಏನು ಇದನ್ನ ಸರಿಪಡಿಸಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇಲ್ಲಿ ಶಾಸಕರು ಏನ್ ಮಾಡ್ತಿದ್ದಾರೆ? ಅದೇ ಶಾಸಕರು, MLA ಶಿವಣ್ಣವರಾಗಲಿ, ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರುಗಳಾಗಲಿ ಇದನ್ನು ಕ್ರಮ ತಕ್ಕೊಂಡು, ನಮ್ಮ ಮಂಜುನಾಥ್ ಅವರು ಸ್ವಲ್ಪ ಇದ್ರ ಮೇಲೆ ಗಮನ ತಕ್ಕೊಂಡು ಹಾಸ್ಪಿಟ್ಲು ಸಂಬಂಧಪಟ್ಟವರಾಗಿರೋದ್ರಿಂದ ಮಂಜುನಾಥ್ ಡಾಕ್ಟ್ರು ಈ ಹಾಸ್ಪಿಟಲ್ ಬಗ್ಗೆ ಕ್ರಮ ಜರುಗಿಸಿ ನಮ್ಮ ಆನೇಕಲ್ ತಾಲೂಕು ಅನುಕೂಲ ಮಾಡಿಕೊಡ್ಬೇಕು ಮಂಜುನಾಥ್ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ.